ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದ ಸುಂಕದಕೇರಿಯ ಯಲಿಗಾರ ಓಣಿಯಲ್ಲಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ವಿಘ್ನೇಶ್ವರ, ಶ್ರೀ ಸೀತಾರಾಮ, ಲಕ್ಷ್ಮಣ ಹಾಗೂ ನವಗ್ರಹ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ಜರುಗಿದವೆ. ಶನಿವಾರ ಬೆಳಗ್ಗೆ ನೂತನ ಶಿಲಾಮೂರ್ತಿಗಳ ಕುಂಭಮೇಳವನ್ನ ಬಂಕಾಪುರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಗಿದೆ. ಮೆರವಣಿಗೆಯಲ್ಲಿ ಭಕ್ತರು ಭಜನೆ, ಜಯಘೋಷಗಳೊಂದಿಗೆ ಭಾಗವಹಿಸಿ ಧಾರ್ಮಿಕ ಸಂಭ್ರಮ ಹೆಚ್ಚಿಸಿದ್ದಾರೆ. ಬಳಿಕ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ನೆರವೇರಿಸಲಾಗಿದೆ. ಕಾರ್ಯಕ್ರಮದ ನಂತರ ಭಕ್ತರಿಗೆ ಮಹಾಪ್ರಸಾದ ವಿತರಿಸಲಾಗಿದೆ. ಇವತ್ತು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಬಂಕಾಪುರಕ್ಕೆ ಬಂದಿದ್ದೇವೆ. ಇಲ್ಲಿ ದೇವಸ್ಥಾನದ ಕಾರ್ಯಕ್ರಮ ಅಂಗವಾಗಿ ಏನ್ ಮಾತಾಡ್ತಾರ ನೋಡೋಣ. ಇವತ್ತು ಭಗವಾನ್ ಶ್ರೀರಾಮಚಂದ್ರ, ಸೀತಾರಾಮ, ಲಕ್ಷ್ಮಣ ಹಾಗೂ ಗಣಪತಿ ನವಗ್ರಹ ದೇವತೆಗಳ ಪ್ರತಿಷ್ಠಾಪನೆಯ ಅಂಗವಾಗಿ ಇವತ್ತು ಮೂರ್ತಿಗಳ ಭವ್ಯ ಮೆರವಣಿಗೆ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಸರ್ವಧರ್ಮ ಜನರು ಸೇರಿ ಎಲ್ಲರ ಸಹಕಾರದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಇವತ್ತು ರಾತ್ರಿಯಿಂದ ಪೂಜಾ ಕಾರ್ಯಕ್ರಮಗಳು, ನಾಳೆ ಹಾಗೂ ನಾಡದ್ದು ಪ್ರತಿಷ್ಠಾಪನಾ ಕಾರ್ಯಕ್ರಮ, 11ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಾಗೂ ಸಾಯಂಕಾಲ 5 ಗಂಟೆಗೆ ಧರ್ಮಸಭೆಗೆ 6 ಜನ ಸ್ವಾಮಿಗಳು, ಸರ್ವಧರ್ಮ ಸ್ವಾಮಿಗಳು ಹಾಗೂ ಅನೇಕ ಕೇಂದ್ರ ಮಂತ್ರಿಗಳು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಶಾಸಕರು ಹಾಗೂ ಹಿಂದೂ ಸಾಮ್ರಾಟರಾದಂತಹ ಶ್ರೀ ಪ್ರಮೋದ್ ಮುತಾಲಿಕ್ ಸಾಹೇಬರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಭಗವಂತನ ಒಂದು ಕೃಪೆ ಹಾಗೂ ಧರ್ಮ ಸಭೆಯನ್ನ ನಡೆಸಿಕೊಳ್ಳಲಿದ್ದಾರೆ. ಜೈ ಶ್ರೀರಾಮ್. ಈಗ 3 ದಿನಗಳ ಕಾಲ ಅಂದ್ರೆ ಶನಿವಾರ, ಭಾನುವಾರ ಮತ್ತೆ ಸೋಮವಾರ 3 ದಿನಗಳ ಕಾಲ ಭಗವಂತನ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ. 14 ವರ್ಷಗಳಿಂದ ಪೆಂಡಿಂಗ್ ಇದ್ದಿದ್ದ ಕಾರ್ಯಕ್ರಮ ಇವಾಗ ನೆರವೇರ್ತಾ ಇದೆ. ನಮ್ಮ ನೀಲಗಿರಿ ಕುಟುಂಬದವರಿಗಂತೂ ತುಂಬಾನೇ ಖುಷಿ ಆಗಿದೆ. ಈ ವಿಚಾರ ಹೇಳ್ಬೇಕಂದ್ರೆ ಇನ್ನೂ ಖುಷಿ ಆಗ್ತದೆ ನಂಗೆ. ಇವತ್ತು ಮೆರವಣಿಗೆ ಇದೆ, ಭವ್ಯವಾಗಿ ನಡೆಯಿತು. ಎಲ್ಲಾ ಮೆರವಣಿಗೆಲ್ಲೂ ಸುಮಾರು 1000 ಜನ ಪಾಲ್ಗೊಂಡಿದ್ರು.
ಆಮೇಲೆ ನಾಳೆ ಕೂಡ ಇವತ್ತು ಹೋಮಗಳು ಇದೆ, ನಾಳೆ ನವಗ್ರಹ ಶಾಂತಿ ಹೋಮ ಇದೆ, ಆಮೇಲೆ ವಾಸ್ತು ಶಾಂತಿ ಇದೆ, ಎಲ್ಲ ಹೋಮಗಳು ನಡೀತಾ ಇದೆ. ಹಾಗೂ ಸೋಮವಾರ ದಿನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ. ಸೀತಾ ರಾಮ ಲಕ್ಷ್ಮಣ ಮೂರ್ತಿ ಎಲ್ಲ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ. ಇದು ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಕ್ಕೆ ಇನ್ನೂ ಖುಷಿ ಆಗ್ತಿದೆ ನಂಗೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಧನ್ಯವಾದಗಳು. ನಮ್ಮ ಸೋದರ ಮಾವ ಅವರು ಶ್ರೀಧರ ಸ್ವಾಮಿಗಳು, ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಶಿಷ್ಯರು. ಅವರು ಪೀಠಾಪುರದಲ್ಲಿ ಒಂದು ಸಂಸ್ಥಾನ ಮಾಡಿ ಅಲ್ಲಿ ಪೀಠಾಧಿಪತಿಗಳಾಗಿದ್ರು. ಅವರ ಪ್ರೇರಣೆಯಿಂದ ಇವರಿಗೆಲ್ಲ ಈ ಧರ್ಮ ಕಾರ್ಯವನ್ನು ಮಾಡಬೇಕು ಅಂತ ಉತ್ತೇಜನ ಬಂತು. ಇದಕ್ಕೆಲ್ಲ ಮೂಲ ಕಾರಣ ಅವರೇ, ನಮ್ಮ ಗುರುಗಳು ರಾಮಸ್ವಾಮಿಗಳು. ರಾಮಸ್ವಾಮಿ ಮಹಾರಾಜ್ ಕಿ ಜೈ, ಶ್ರೀಧರ ಸ್ವಾಮಿ ಮಹಾರಾಜ್ ಕಿ ಜೈ, ಸಮರ್ಥ ರಾಮದಾಸ್ ಸ್ವಾಮಿ ಮಹಾರಾಜ್ ಕಿ ಜೈ, ರಾಜಾದಿರಾಜ ಶ್ರೀರಾಮಚಂದ್ರ ಮಹಾರಾಜ್ ಕಿ ಜೈ, ಮಹಾರುದ್ರ ಹನುಮಾನ ಕಿ ಜೈ. 14 ವರ್ಷದ ಕನಸು. ಇದನ್ನ ನಮ್ಮ ತಂದೆಯವರು ಓಪನ್ ಆಗಿರೋ ಆಂಜನೇಯ ಸ್ವಾಮಿ ನೀರಲ್ಲಿ ನೆನಿತಾನೆ ಅಂತ ಗರ್ಭಗುಡಿಯನ್ನ ಕಟ್ಟಿ ಆ ಆಂಜನೇಯಂಗೆ ನೆರಳು ಮಾಡಿದ್ರು. ಇವತ್ತು ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲಾ ಸೇರಿ ಇಂತ ಬೃಹತ್ ದೇವಸ್ಥಾನವನ್ನು ಕಟ್ಟಿ ಇಷ್ಟು ವಿಜೃಂಭಣೆಯಿಂದ ಇಲ್ಲಿ ರಾಮ ಲಕ್ಷ್ಮಣ ಸೀತೆ ಗಣಪತಿ ಮತ್ತೆ ನವಗ್ರಹಗಳು ಎಲ್ಲಾ ದೇವರನ್ನ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿದ್ದಾರೆ. ಈಗ ಇವತ್ತು ಶುಭ ಮುಹೂರ್ತ ಇದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಸಹಕಾರ ಕೊಟ್ಟು ಈ ಒಂದು ಕಾರ್ಯ ಚೆನ್ನಾಗಿ ನಡೀಲಿ ಅಂತ ಎಲ್ಲರೂ ಹಾರೈಸಿ ಎಲ್ಲರೂ ಕೈಗೂಡಿಸ್ರಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ಸಂದರ್ಭದಲ್ಲಿ ರಾಘವೇಂದ್ರ ಮೇಲಗೇರಿ, ಹೊನ್ನಪ್ಪ ಹೋಗಾರ್, ಬಸವರಾಜ ನಾರಾಯಣಪುರ, ಗಿರಿರಾಜ ಮಾಮ್ಲಿ ದೇಸಾಯಿ, ಪ್ರಕಾಶ್ ಪೂಜಾರ್, ವಿಶ್ವನಾಥ ದೈವಜ್ಞ, ನೀಲಪ್ಪ ಕುರಿ, ರಾಜು ಹುಲಮನಿ, ಸುರೇಶ್ ಕುರಗೋಡಿ, ಗುಡ್ಡಪ್ಪ ದಿಂಬಕನ್ನವರ, ನಿಂಗನಗೌಡ್ರ ಪಾಟೀಲ್, ಸತೀಶ್ ಆಲದಕಟ್ಟಿ, ಚಿನ್ನಪ್ಪ ಚೆಲ್ಲೂರ, ಯಲ್ಲಪ್ಪ ಸುಂಕದ, ಮೇಘರಾಜ್ ಕೂಲಿ, ಸಿದ್ದಪ್ಪ ಹರವಿ, ಖೀಮಜಿ ಠಾಕೂರ್, ಶಿವಮೂರ್ತಪ್ಪ ಚಂಚಲಿ, ವೀರಪ್ಪ ಗಿಡ್ಡನವರ, ನಾರಾಯಣ ಸಿಂಗ್ ಬಾಬು ಸಿಂಗನವರ್, ಮಾಲತೇಶ್ ರಾಣೋಜಿ, ವೆಂಕಟೇಶ್ ಮೇಲಗೇರಿ, ಮಂಜುನಾಥ್ ಮೇಲಗೇರಿ, ಮನೋಹರ್ ಮೇಲಗೇರಿ, ಮಧು ಮೇಲಗೇರಿ, ಸುನಂದ ನಾರಾಯಣಪುರ, ಚಿನ್ನಮ್ಮ ಚೆಲ್ಲೂರ, ಸರಿಮಿಳ ನಾಗ್ರಹಳ್ಳಿ, ರಕ್ಷಾ ಮೇಲಗೇರಿ ಸಿರಿ, ಬಂಕಾಪುರ ಪಟ್ಟಣದ ಯುವಕರು, ಯುವಕ ಮಂಡಳದ ಸದಸ್ಯರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಅಪಾರ ಸಂಖ್ಯೆಯ ಭಕ್ತರು ಉಪಸ್ಥಿತರಿದ್ದರು. ರವಿರಾಜೇಶ್ ಸಂಶಿ, ಹಾವೇರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.